ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಮಾರ್ನಿಂಗ್ ಎದ್ದಿದ್ದೇ ಲೇಟ್ ಆಗಿತ್ತು. ಟೊಮೆಟೊ ಬಾತಿಗೆ ರೆಡಿ ಮಾಡಿ, ರಾಯರ್ ಪೂಜೆ ಮಾಡಿ, ಹಸ್ಬೆಂಡ್ನ ಕಳಿಸಿ ಬರೋಷ್ಟೊತ್ತಿಗಾಗಲೇ ಗೊಂಬೆ ಎದ್ದಾಗಿತ್ತು. ಅವಳಿಗೆ ಮಾರ್ನಿಂಗ್ ರೊಟೀನ್ ಮುಗಿಸಿ ಸುಮ್ಮನೆ ಕೂರಲ್ಲ, ನಿಲ್ಲಲ್ಲ. ಅವಳು ನೋಡ್ಕೊಳ್ಳೋದೇ ಒಂದು ದೊಡ್ಡ ಸಾಧನೆ ಆಗಿದೆ. ಅವಳಿಗೆ ಏನಾದರೂ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರಲಿಲ್ಲ ಅಂದರೆ ಅವಳು ರಗಳೆ ಮಾಡ್ತಾಳೆ. ಏನಾದರೂ ಅವಳ ಜೊತೆ ಆಟಾಡ್ತಿರ್ಬೇಕು. ಅದಕ್ಕೆ ಮತ್ತೆ ಇನ್ನೇನು ಮಾಡೋದು ಅಂತ ಸ್ವಲ್ಪ ಕೆಳಗಡೆ ಆಟಾಡಿಸ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದೆ. ಅಲ್ಲಿ ಚೆನ್ನಾಗಿ ಆಟಾಡೋದ್ಲು ಪಾಪ. ಒಳಗಡೆ ಇದ್ದು ಬೋರ್ ಆಗಿತ್ತು. ಒಳ್ಳೆ ರೆಕ್ಕೆ ಬಿಚ್ಚಿದ ಹಕ್ಕಿಯಾಗೆ ಕುಂದಾಡಿದ್ಲು. ಮತ್ತು ಇನ್ನೇನು ಹೋಗೋಣ ಅನ್ಬೇಕಾದ್ರೆ ಅಲ್ಲಿ ತುಳಸಿ ಕಟ್ಟೆ ಕಾಣ್ತು. ಅದಕ್ಕೆ ಕೈ ಮುಗಿದು ಅಡ್ಡ ಬಿದ್ದು, ಅಯ್ಯೋ ಎಲ್ಲಿ ದೇವ್ರ ಫೋಟೋ, ಎಲ್ಲಿ ಇದ್ದು ತುಳಸಿ ಕಟ್ಟೆ, ಎಲ್ಲಿ ದೇವರೆಲ್ಲ ಕಾಣುತ್ತೋ ಅಲ್ಲೆಲ್ಲ ಹೋಗಿ ಕೈ ಮುಗಿಯೋದು, ಅಡ್ಡ ಬೀಳೋದು. ಇದನ್ನು ನಾವೇನು ಹೇಳ್ಕೊಟ್ಟಿಲ್ಲ. ಅವಳು ನಾವು ಮಾಡೋದನ್ನ ನೋಡಿ ಕಲ್ತಿದ್ದಾಳೆ. ಮಕ್ಕಳು ಹೇಳ್ಕೊಡೋದ್ಕಿಂತ ಮಾಡೋದನ್ನ ನೋಡಿ ಕಲಿಯೋದೇ ಜಾಸ್ತಿ. ಇನ್ನೇನು ಆಟ ಮುಗಿಸಿ ಒಳಗಡೆ ಹೋಗೋಣ ಅಂತ ಬಂದ್ವಿ. ನೋಡಿ, ಆಚೆ ಇರೋದು ಪಕ್ಕದ ಮನೆಯವ್ರದ್ದು, ಈಚೆ ಇರೋದು ನಮ್ಮ ಮನೆ ತುಳಸಿ. ಈಚೆ ಇರೋದು ನಮ್ಮ ಮನೆ, ಆಚೆ ಇರೋದು ಪಕ್ಕದ ಮನೆ. ಒಳಗೆ ಹೋದ್ವಿ. ಪಕ್ಕದ ಮನೆ ಹುಡುಗಿ ಬಂದು, ಅಲ್ಲಿ 2 ಮಕ್ಕಳಿದ್ದಾವೆ. ಒಬ್ಬ ಸ್ಕೂಲಿಗೆ ಹೋಗ್ತಾನೆ, ನರ್ಸರಿಗೆ. ಇವಳು ಮನೆಯಲ್ಲೇ ಇರ್ತಾಳೆ. ಅವಾಗ ಬಂದು ಗೊಂಬೆನ ಮಾತಾಡ್ಸ್ತಿರ್ತಾಳೆ. ನೋಡಿ ಏನು ಮಾತಾಡ್ತಿದ್ದಾಳೆ ಅಂತ. ಅಕಸ್ಮಾತಾಗಿ ಗೇಟ್ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ, ಆಗಲೇ ವಾರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಗೇಟ್ನ ಮೋಸ್ಟ್ಲಿ ಮಕ್ಕಳಿಗೋಸ್ಕರನೇ ಮಾಡಿದ್ದಾರೆ ಅನಿಸುತ್ತೆ. ಮತ್ತು ಫ್ಯಾಕ್ಟ್ರಿ ಶಿಫ್ಟ್ ಮಾಡ್ತಿದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂದ್ಕೊಂಡು. ಇವ್ರು ಸ್ವಲ್ಪ ಥಿಂಗ್ಸ್ ಇತ್ತು ಫ್ಯಾಕ್ಟ್ರಿಲಿ, ಅದನ್ನೆಲ್ಲ ಮನೆಗೆ ಇಟ್ಟೋಗೋಕ್ಕಂತ ಬಂದಿದ್ದರು ಅವರು ಮತ್ತು ಅವ್ರ ಫ್ರೆಂಡು. ಗೊಂಬೆನ ಮಾತಾಡಿಸ್ಕೊಂಡು ಹೋದರು. ಇವತ್ತು ಮಟನ್ ತರ್ತಾರಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಸ್ವಲ್ಪ ನಾನ್ ವೆಜ್ ಬಿಟ್ಟು 10 ದಿನ ಆಯಿತು. ಮಟನ್ ಆದರೂ ತಿನ್ಬೋದು ಅಂತ ಆಸೆ ಇದೆ. ಬಟ್ ಶಾಪ್ನೇ ಕ್ಲೋಸ್ ಮಾಡಿದ್ದಾರೆ, ಮಟನ್ನೇ ಇಲ್ಲ. ಇನ್ನೇನು ಮಾಡೋದು ಅಂದ್ಕೊಂಡು ಮೀನು ತರ್ತೀನಿ ಅಂದರು. ಅರ್ಧ ಕಿಲೋ ಬೂತಾಯಿ, ಅರ್ಧ ಕಿಲೋ ಬಂಗಡೆ. ಅದನ್ನು ಸಾಂಬಾರು ಮಾಡಿ, ಫ್ರೈ ಮಾಡಿ ಊಟ ಮಾಡಿದ್ವಿ. ಓಕೆ ಗಾಯ್ಸ್, ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗುವ ಮತ್ತೆ.